ಅದ್ಭುತ ಸ್ವರೂಪನಾದ ತಂದೆ ದೇವರ ಹೆಸರಿನಲ್ಲಿ ದೇವ ಮಕ್ಕಳೇ, ನಿಮ್ಮೆಲ್ಲರಿಗೂ ನಮ್ಮ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಳೆದ ಅಧ್ಯಯನದಲ್ಲಿ ನಾವು ಕಲಿತುಕೊಂಡಿರುವ ಕೆಲವು ಮುಖ್ಯಾಂಶಗಳನ್ನು ಈಗ ಸ್ವಲ್ಪ ಮಟ್ಟಿಗೆ ಪುನರಾವರ್ತಿಸಿಕೊಂಡು ನಮ್ಮ ಈ ದಿನದ ಧ್ಯಾನವನ್ನು ಪ್ರಾರಂಭಿಸೋಣ. ಕಳೆದ ಧ್ಯಾನದಲ್ಲಿ ನಾವು ನಮ್ಮ ಈ ಲೋಕದಲ್ಲಿ ಈಗ ತುಂಬಿಕೊಂಡಿರುವ ಎಲ್ಲ ರೀತಿಯ ಜನಾಂಗಗಳ ಕುರಿತು ಕಲಿತುಕೊಂಡಿದ್ದೇವೆ. ಅದಕ್ಕೆ ಸಂಬಂಧಿಸಿದಂತೆ ಎಫೆತನ ಮಕ್ಕಳು, ಹಾಮನ ಮಕ್ಕಳು, ಶೇಮನ ಮಕ್ಕಳು, ಬಾಬೇಲ್ ಗೋಪುರದ ನಿರ್ಮಾಣ ಎಂಬ 4 ಮುಖ್ಯ ವಿಷಯಗಳ ಮೇಲೆ ಆಳವಾಗಿ ನೋಡಿಕೊಂಡೆವು. ಹಾಮನ ಮಕ್ಕಳಲ್ಲಿ ಬಹು ಪರಾಕ್ರಮಿಯೂ ಮೊದಲ ಭೂರಾಜನೂ ಅತಿ ಸಾಹಸಿಯಾದ ಬೇಟೆಗಾರನೂ ಆಗಿದ್ದ ನಿಮ್ರೋದ ಹಾಗೂ ಅವನು ಕಟ್ಟಿದ ಮಹಾಪಟ್ಟಣದ ಬಗ್ಗೆ ಚರ್ಚಿಸಿದೆವು. ನಂತರ 11ನೇ ಅಧ್ಯಾಯದಲ್ಲಿ ಕಂಡುಬರುವ ಇದೇ ಬಾಬೆಲ್ ಗೋಪುರದ ಕುರಿತು ಪರಿಚಯ ಮಾಡಿಕೊಂಡೆವು. ಒಟ್ಟಾಗಿ 10ನೇ ಅಧ್ಯಾಯದಲ್ಲಿನ ನೋಹನ 3 ಮಕ್ಕಳಿಂದ 70 ಜನಾಂಗಗಳ ಉತ್ಪತ್ತಿ ಹಾಗೂ 11ನೇ ಅಧ್ಯಾಯದ ಮೊದಲ 4 ವಚನಗಳಲ್ಲಿ ಬಾಬೆಲ್ ಗೋಪುರದ ನಿರ್ಮಾಣ ಕುರಿತು ಕಲಿತುಕೊಂಡೆವು. ಈಗ ನಾವು 11ನೇ ಅಧ್ಯಾಯದ ಉಳಿದ ವಚನಗಳು ಹಾಗೂ 12ನೇ ಅಧ್ಯಾಯದ ಪೀಠಿಕೆಯವರೆಗೂ ಕಲಿಯಲಿದ್ದೇವೆ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಬಾಬೆಲ್ನಲ್ಲಿ ಉತ್ಪತ್ತಿಯಾದ ಭಾಷೆಗಳು, ಆ ಭಾಷೆಗಳ ವಿಷಯದಲ್ಲಿ ಇರುವ ವೈಶಿಷ್ಟ್ಯತೆ ಹಾಗೂ ಅಬ್ರಾಮನ ಪರಿಚಯ, ಹೀಗೆ ಅನೇಕ ವಿಷಯಗಳನ್ನು ಕಲಿಯಲಿದ್ದೇವೆ. ನಾವು ಕಲಿತಿರುವ ವಾಕ್ಯದಲ್ಲಿ ಅತ್ಯಾಸಕ್ತಿಯುಳ್ಳವರಾಗಿ ಅದನ್ನು ಧ್ಯಾನಿಸಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ. ಬನ್ನಿ, ನಮ್ಮ ಸತ್ಯವೇದವನ್ನು ತೆರೆದು ಆತನ ಸ್ವರವನ್ನು ಕೇಳಿಸಿಕೊಳ್ಳೋಣ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 15ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸಿ 12ನೇ ಅಧ್ಯಾಯದ ಪೀಠಿಕೆಯವರೆಗೂ ಧ್ಯಾನ ಮಾಡಿಕೊಳ್ಳೋಣ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಬಾಬೆಲ್ ಗೋಪುರದ ನಿರ್ಮಾಣಕ್ಕೆ ಜನರು ಕೈ ಹಾಕಿದ ವಿಷಯವನ್ನು ಮತ್ತು ಅದರ ಹಿಂದೆ ಇದ್ದಂಥ ಅವರ ಮನೋಭಾವವನ್ನು ತಿಳಿದುಕೊಂಡಿದ್ದೇವೆ. ಇಂದು ನಾವು ಈ ಬಾಬೆಲ್ ಗೋಪುರದ ನಿರ್ಮಾಣದ ಕಡೆಗೆ ದೇವರ ಪ್ರತಿಕ್ರಿಯೆ ಏನಾಗಿತ್ತು ಎಂಬುದರ ವಿಷಯವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 5ನೇ ಮತ್ತು 6ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಯೆಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದೊಂದು ಪ್ರಚಂಡವಾದಂಥ ಹೇಳಿಕೆಯಾಗಿರುತ್ತದೆ. ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಎಲ್ಲ ಜನರು ಒಂದೇ ಭಾಷೆಯನ್ನು ಮಾತಾಡುತ್ತಿದ್ದರು. ಆದ್ದರಿಂದ ಅವರಿಗೆ ಭಾಷೆಯ ತಡೆಗೊಡೆ ಇದ್ದಿಲ್ಲ ಎಂಬುದಾಗಿ. ಅವರು ಒಟ್ಟುಗೂಡಬಹುದಾಗಿತ್ತು ಮತ್ತು ತಮ್ಮ ಜ್ಞಾನವನ್ನು, ಸಂಪನ್ಮೂಲಗಳನ್ನು ಒಟ್ಟುಗೂಡಿಸಬಹುದಾಗಿತ್ತು. ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ಗಮನಿಸುತ್ತೇವೆ. ನೋಡಿರಿ, ಜಲಪ್ರಳಯವು ಸಂಭವಿಸಿದ್ದಾಗ್ಯೂ ಮನುಷ್ಯನಲ್ಲಿ ಬಿದ್ದು ಹೋದ ಸ್ವಭಾವವು ಇದ್ದೇ ಇರುತ್ತದೆ ಮತ್ತು ಅವನು ಸಂಪೂರ್ಣವಾಗಿ ನೀತಿಭ್ರಷ್ಟನಾಗಿದ್ದಾನೆ ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. ಇಂಥ ದಂಗೆಯನ್ನು ಮತ್ತು ಬಂಡಾಯವನ್ನು ದೇವರು ನಿರಾಕರಿಸಲಾಗುವುದಿಲ್ಲ. ಯಾಕಂದರೆ ಪ್ರಿಯರೇ, ಈ ದಂಗೆಯು ಆತನ ವಿರುದ್ಧವಾಗಿದೆ. ಆದ್ದರಿಂದ ಈಗ ದೇವರು ಒಂದು ಸಂರಕ್ಷಣೆಯ ಗೋಡೆಯನ್ನು ಹಾಕಲಿದ್ದಾನೆ. ಆತನು ಒಂದು ತಡೆಗೋಡೆಯನ್ನು ಹಾಕಲಿದ್ದಾನೆ. ಇದು ಬಹಳ ಅವಶ್ಯವಾಗಿತ್ತು. ಯಾಕಂದರೆ ಪ್ರಿಯರೇ, ಮನುಷ್ಯನು ಅಂಥ ಸಾಮರ್ಥ್ಯಯುಳ್ಳ ಸೃಷ್ಟಿಯಾಗಿದ್ದನು. ಹೌದು, ಮನುಷ್ಯನು ಚಂದ್ರಲೋಕಕ್ಕೆ ಹೋಗಿದ್ದಾನೆ ಮತ್ತು ಅವನು ವಿಮಾನಗಳಲ್ಲಿ ಹಾರಾಡಬಲ್ಲನು. ಇವುಗಳನ್ನೆಲ್ಲ ನೋಡುವಾಗ ಅವನ ಸಾಮರ್ಥ್ಯವು ಬಹು ವಿಶೇಷವಾದದ್ದಾಗಿದೆ ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಮನುಕುಲವು ಒಂದೇ ಒಂದು ಭಾಷೆಯಿಂದ ಎಲ್ಲರೂ ಒಟ್ಟುಗೂಡಿ ದೇವರ ವಿರುದ್ಧ ಬರುವುದಾದರೆ
ಏನಾಗಬಹುದು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಈಗ ದೇವರು ಏನು ಮಾಡಿದನು ಎಂಬುದನ್ನು ಗಮನಿಸೋಣ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 7-9 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು. ಹಾಗೆಯೇ ಮಾಡಿ ಯೆಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದನು. ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದ್ದರಿಂದ ಆ ಪಟ್ಟಣಕ್ಕೆ ಬಾಬೆಲ್ ಎಂಬ ಹೆಸರಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ನನ್ನ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈಗ ಮನುಷ್ಯನು ಲೋಕದಲ್ಲೆಲ್ಲ ಚದುರಿಸಲ್ಪಟ್ಟಿರುವನು ಎಂಬುದಾಗಿ. ನೋಡಿರಿ, ಅವರು ತಮ್ಮ ಬಂಡಾಯದಲ್ಲಿ ತಮ್ಮ ದಂಗೆಯಲ್ಲಿ ಒಟ್ಟಾಗಿದ್ದರು. ಆದರೆ ಈಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಅವರಿಂದ ಆಗುತ್ತಾ ಇಲ್ಲ. ನೋಡಿರಿ, ಭಾಷೆಯ ತಡೆಗೋಡೆಯು ಚೈನಾದ ಶ್ರೇಷ್ಠ ಗೋಡೆಗಿಂತಲೂ ಎತ್ತರವಾದದ್ದಾಗಿರುತ್ತದೆ. ಅದು ಬರ್ಲಿನ್ ಗೋಡೆಗಿಂತಲೂ ಉನ್ನತವಾದದ್ದು ಮತ್ತು ಪ್ರಭಾವಯುಕ್ತವಾದದ್ದಾಗಿರುತ್ತದೆ. ಅಷ್ಟೇ ಅಲ್ಲದೆ ಅದು ಜನರನ್ನು ಬೇರ್ಪಡಿಸುತ್ತದೆ ಮತ್ತು ಯಾವುದೇ ರಾಷ್ಟ್ರೀಯ ಗಡಿಗಿಂತಲೂ ಸಮುದ್ರಕ್ಕಿಂತಲೂ ಬಲವಾದದ್ದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಭಾಷೆಗಳು ಕ್ರಮೇಣವಾಗಿ ಅಭಿವೃದ್ಧಿಗೊಂಡವು ಎಂಬುದಾಗಿ ಅನೇಕ ಜನರು ಹೇಳುತ್ತಾರೆ. ಆದರೆ ಅವರ ಭಾಷೆಯನ್ನು ಅಲ್ಲಿಯೇ ಅವರು ಕಟ್ಟುತ್ತಿರುವಂಥ ಸಮಯದಲ್ಲಿಯೇ ಅದನ್ನು ತಾರುಮಾರು ಮಾಡಿದನು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಕಟ್ಟುವ ಯೋಜನೆಯು ಹಠಾತ್ತಾಗಿ ಸ್ಥಗಿತಗೊಂಡಿತು ಮತ್ತು ಜನರು ಬಾಬೇಲಿನಿಂದ ಅಷ್ಟೇ ಅಲ್ಲ, ಅವರು ವಿವಿಧ ದಿಕ್ಕುಗಳಲ್ಲಿ ಹೊರಟು ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಅಲ್ಲಿ ಸಂಭವಿಸಿದ ಪ್ರಚಂಡವಾದ ಸಂಗತಿಯಾಗಿತ್ತು. ನೋಡಿರಿ, ಇಲ್ಲಿ ಅವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಂಥ ರೀತಿಯಲ್ಲಿ ವಿವಿಧ ಭಾಷೆಗಳನ್ನು ಆಡುತ್ತಾ ಇದ್ದಾರೆ. ಇದು ಮಾತಾಡುವ ಅದ್ಭುತ ಮತ್ತು ಕೇಳಿಸಿಕೊಳ್ಳುವ ಅದ್ಭುತವಾಗಿದೆ. ಅವರು ವಿವಿಧ ಭಾಷೆಗಳಲ್ಲಿ ಮಾತಾಡಿದರು ಮತ್ತು ಅದನ್ನು ಕೇಳಿಸಿಕೊಂಡವರು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ. ಪ್ರಿಯರೇ, ಈ ಸಮಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲು ನಾನು ಬಯಸುತ್ತೇನೆ. ಇಲ್ಲಿ ನಡೆದಂಥ ಸಂಗತಿಯು ಮಾರುವೇಷದಲ್ಲಿನ ಆಶೀರ್ವಾದವಾಗಿತ್ತೋ ಅಥವಾ ಮನುಕುಲದ ಮೇಲೆ ಬಂದ ಶಾಪವಾಗಿತ್ತೋ? ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ದೇವರ ಉದ್ದೇಶಗಳಿಗಾಗಿ ಇದು ಆಶೀರ್ವಾದವಾಗಿತ್ತು. ಆದರೆ ದೇವರಿಂದ ದೂರವಾಗುವ ಮನುಷ್ಯನ ಅಭಿವೃದ್ಧಿಗಾಗಿ ಇದು ನಿಶ್ಚಯವಾಗಿಯೂ ನ್ಯಾಯ ತೀರ್ಪು ಆಗಿತ್ತು. ನೋಡಿರಿ, ಯುಗ ಯುಗಗಳು ಕಳೆದಂತೆ ಮಾನವ ಕುಲವು ಬೇರ್ಪಟ್ಟದ್ದಾಗಿ ಇರಿಸಲ್ಪಟ್ಟಿರುತ್ತದೆ ಮತ್ತು ಅದು ಅವನಿಗೆ ದೊಡ್ಡ ಅಡಚಣೆಯಾಗಿ ಕಂಡುಬಂದಿರುತ್ತದೆ. ಇಂದು ವಿವಿಧ ಮಾಧ್ಯಮಗಳ ಮೂಲಕ ಹಾಗೂ ಪ್ರಯಾಣಗಳ ಮೂಲಕ ಈ ಗೋಡೆಗಳು ಮುರಿಯಲ್ಪಡುತ್ತಾ ಇವೆ. ಹೌದು, ಅವು ಯೆರಿಕೋ ಗೋಡೆಗಳ ಹಾಗೆ ಮುರಿದು ಬೀಳುತ್ತಾ ಇವೆ. ಈ ಒಂದು ಕಾರಣಕ್ಕಾಗಿ ದೇವರು ಮತ್ತೆ ನ್ಯಾಯ ತೀರ್ಪಿನಲ್ಲಿ ಬರುತ್ತಾನೆ ಎಂದು ನಾನು ನಂಬುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬನ್ನಿರಿ, ಈಗ ನಾವು ಈ ವಿವಿಧ ಭಾಷೆಗಳ ಚಳುವಳಿಯನ್ನು ಪಂಚಾಶತ್ತಮ ದಿನದಂದು ನಡೆದ ಘಟನೆಗೆ ಎದುರಾಗಿ ನಿಲ್ಲಿಸಿ ನೋಡೋಣ. ಪಂಚಾಶತ್ತಮ ದಿನದಂದು ನಡೆದಂಥ ಘಟನೆಯು ಅದು ಕೂಡ ವಿವಿಧ ಭಾಷೆಗಳ ಶ್ರೇಷ್ಠವಾದ ಚಳುವಳಿಯಾಗಿತ್ತು. ಆದರೆ ಈ ಸಮಯದಲ್ಲಿ ಸುವಾರ್ತೆಯು ವಿವಿಧ ಭಾಷೆಗಳಲ್ಲಿ ಸಾರಲ್ಪಟ್ಟಿತ್ತು ಮತ್ತು ಅಲ್ಲಿ ಇದ್ದಂಥ ಜನರಿಂದ ಅರ್ಥ ಮಾಡಿಕೊಳ್ಳಲ್ಪಟ್ಟಿತ್ತು. ನೋಡಿರಿ, ಇದು ಅನ್ಯ ಭಾಷೆಯಲ್ಲಿ ಮಾತಾಡುವುದಾಗಿರುವುದಿಲ್ಲ. ಈ ಅನ್ಯ ಭಾಷೆಯಲ್ಲಿ ಮಾತಾಡುವಂಥದ್ದು ಈ ವಿವಿಧ ಭಾಷೆಗಳ ಚಳುವಳಿಯಲ್ಲಿ ಎಂದಿಗೂ ಒಳಪಡಿಸಲ್ಪಟ್ಟಿದ್ದಿಲ್ಲ. ಪಂಚಾಶತ್ತಮ ದಿನದಂದು ದೇವರು ಬಾಬೇಲ್ ಗೋಪುರದ ಸಮಯದಲ್ಲಿ ನಡೆದಂಥ ಘಟನೆಗೆ ಉತ್ತರವನ್ನು ನೀಡುತ್ತಾ ಇದ್ದಾನೆ. ದೇವರು ಮನುಕುಲಕ್ಕೆ, ನಾನು ನಿನಗಾಗಿ ಸುವಾರ್ತೆಯನ್ನು, ಒಂದು ಸಂದೇಶವನ್ನು ಹೊಂದಿರುತ್ತೇನೆ ಮತ್ತು ನಾನು ನಿನ್ನ ಬಳಿಗೆ ನಿನ್ನ ಭಾಷೆಯಲ್ಲಿಯೇ ಆ ಸುವಾರ್ತೆಯೊಂದಿಗೆ ಬರುತ್ತಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಪ್ರಿಯರೇ, ಇದು ಎಂಥ ಅದ್ಭುತವಾದ ಸಂಗತಿಯಲ್ಲವೇ? ಹೌದು ಪ್ರಿಯರೇ, ಇದೇ ಸಂಗತಿಯನ್ನು ದೇವರು ಮಾಡಿರುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಇಂದಿನ ದಿನಮಾನಗಳಲ್ಲಿ ಸತ್ಯವೇದವು ಬೇರೆ ಯಾವ ಪುಸ್ತಕಕ್ಕಿಂತಲೂ
ಅನೇಕ ಭಾಷೆಗಳಲ್ಲಿ ಹೊರಬಂದಿರುವ ಪುಸ್ತಕವಾಗಿರುತ್ತದೆ. ಅದು ಇನ್ನೂ ಅನೇಕ ಭಾಷೆಗಳಲ್ಲಿ, ಉಪಭಾಷೆಗಳಲ್ಲಿ ಭಾಷಾಂತರಿಸಲ್ಪಟ್ಟು ವಾಸ್ತವಿಕವಾಗಿ ಲೋಕದಾದ್ಯಂತ ಸಾವಿರಗಟ್ಟಲೆ ಮನುಕುಲದವರೆಗೆ ತಲುಪುತ್ತಾ ಇದೆ. ಹೌದು, ಸುವಾರ್ತೆಯು ಇಡೀ ಮನುಕುಲಕ್ಕಾಗಿ ಇರುತ್ತದೆ ಮತ್ತು ದೇವರು ಬಾಬೇಲ್ ಗೋಪುರದ ಘಟನೆಗೆ ಉತ್ತರಿಸಿರುವನು ಎಂಬುದನ್ನು ಮನುಕುಲಕ್ಕೆ ತಿಳಿಸುವುದು ವಿವಿಧ ಭಾಷೆಗಳನ್ನಾಡುವ ಉದ್ದೇಶವಾಗಿತ್ತು ಮತ್ತು ಈ ಗುರಿಯು ಸಾಧಿಸಲ್ಪಟ್ಟಿರುತ್ತದೆ. ಆದ್ದರಿಂದ ಮನುಷ್ಯನು ತನ್ನ ರಕ್ಷಣೆಯನ್ನು ಸಾಧಿಸಿಕೊಳ್ಳುವುದಕ್ಕೋಸ್ಕರ ಯಾವ ಪ್ರಯತ್ನವನ್ನು ಮಾಡುವುದು ಇನ್ನು ಮುಂದೆ ಅವಶ್ಯವಿರುವುದಿಲ್ಲ. ಅವನು ಕೇವಲ ದೇವರ ಸಂದೇಶವನ್ನು ಕೇಳಿ ಆತನ ಕಡೆಗೆ ತಿರುಗಿಕೊಂಡರೆ ರಕ್ಷಣೆ ಹೊಂದುವನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯಾರೇ ಆಗಿರಬಹುದು, ಯಾವ ಭಾಷೆಯನ್ನಾದರೂ ಆಡುತ್ತಿರಬಹುದು, ಆದರೆ ಸುವಾರ್ತೆಯು ನನಗಾಗಿ ನಿಮಗಾಗಿ ಇರುತ್ತದೆ. ಅದು ಲೋಕದ ಎಲ್ಲ ರಾಷ್ಟ್ರಗಳಿಗಾಗಿಯೂ ಇರುತ್ತದೆ. ಸತ್ಯವೇದದ ಕೊನೆಯ ಪುಸ್ತಕವಾಗಿರುವ ಅಪೋಸ್ತಲನಾದ ಯೋಹಾನನು ಬರೆದ ಪ್ರಕಟಣೆ 7ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ ಪ್ರಜೆಗಳವರು, ಸಕಲ ಭಾಷೆಯನ್ನಾಡುವವರೂ ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಬನ್ನಿರಿ, ಈಗ ನಾವು ಶೇಮನ ಸಂತಾನವನ್ನು ನೋಡಿಕೊಳ್ಳೋಣ. ಯಾಕಂದರೆ ಈ ಸಂತಾನವು ಹಳೆ ಒಡಂಬಡಿಕೆಯದುದ್ದಕ್ಕೂ ಅನುಸರಿಸುವಂಥದ್ದಾಗಿರುತ್ತದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 10ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಶೇಮನ ವಂಶದವರ ಚರಿತ್ರೆಯು. ಜಲಪ್ರಳಯವು ಕಳೆದು 2 ವರ್ಷಗಳಾದ ಮೇಲೆ ಶೇಮನು 100 ವರ್ಷದವನಾಗಿ ಅರ್ಪಕ್ಷದನನ್ನು ಪಡೆದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನದಿಂದ ಮುಂದುವರಿದು ನಾವು ಶೇಮನ ವಂಶಾವಳಿಯ ಕುರಿತು ನೋಡುತ್ತೇವೆ. ಇದರ ನಂತರ ನಾವು ನೋಡುವುದೇನೆಂದರೆ, ನಮ್ಮ ಧ್ಯಾನವನ್ನು ಮುಂದುವರೆಸಿ 24ರಿಂದ 25 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಾಹೋರನು 29 ವರುಷದವನಾಗಿ ತೆರಹನನ್ನು ಪಡೆದನು. ಅವನು ತೆರಹನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 119 ವರ್ಷ ಬದುಕಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಾವು ಈಗ ತೆರಹನ ವಂಶವನ್ನು ಅನುಸರಿಸುತ್ತಾ ಇದ್ದೇವೆ. ಯಾಕೆ ತೆರಹನ ವಂಶ? ಮುಂದಿನ ವಚನವನ್ನು ಗಮನಿಸೋಣ. ಈಗ ನಾವು 26ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ತೆರಹನು 70 ವರ್ಷದವನಾಗಿ ಅಬ್ರಾಮ, ನಾಹೋರ, ಹಾರಾನ್ ಎಂಬ ಮಕ್ಕಳನ್ನು ಪಡೆದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ನಾವು ಅಬ್ರಾಮನ ಸಂತಾನಕ್ಕೆ ಬಂದಿರುತ್ತೇವೆ. ಅವನನ್ನು ನಾವು ಅಬ್ರಹಾಮನು ಎಂಬುದಾಗಿಯೂ ತಿಳಿದುಕೊಂಡಿರುತ್ತೇವೆ. ನೋಡಿರಿ, ನಾವು ಶೇಮನ ವಂಶವನ್ನು ಅನುಸರಿಸುತ್ತಿದ್ದೇವೆ ಮತ್ತು ನಿಜವಾಗಿಯೂ ನೋಡುವಾಗ ನಾವು ಇದೇ ಸಂತಾನವನ್ನು ಸತ್ಯವೇದದ ಮೂಲಕ ಅನುಸರಿಸುತ್ತಾ ಇದ್ದೇವೆ. ಹೌದು ಪ್ರಿಯರೇ, ದೇವರ ವಾಕ್ಯವು ಈ ಸಂತಾನದ ರೇಖೆಯನ್ನು ಯೇಸು ಕ್ರಿಸ್ತನ ಶಿಲುಬೆಯವರೆಗೆ ಅನುಸರಿಸಲಿದೆ. ನೋಡಿರಿ, ದೇವರು ಇವೆಲ್ಲವನ್ನು ಪೂರ್ವಭಾವಿ ಎಂದು ದಾಖಲಿಸಿರುತ್ತಾನೆ. ಮನುಷ್ಯನು ತಾನು ಪಾಪದಲ್ಲಿ ಇದ್ದಾನೆ ಎಂಬುದನ್ನು ದೇವರು ಈಗ ಮನುಷ್ಯನಿಗೆ ಪ್ರದರ್ಶಿಸಿದ್ದಾನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಕಾಯೀನ ಮತ್ತು ಹೇಬೇಲರ ಘಟನೆಯಲ್ಲಿ ಕಾಯೀನನು ತಾನು ಒಬ್ಬ ಪಾಪಿ ಎಂಬುದನ್ನು ಒಪ್ಪಿಕೊಳ್ಳದಿರುವುದನ್ನು ನಾವು ನೋಡುವರಾಗಿದ್ದೇವೆ. ಅವನಲ್ಲಿ ನಾವು ಜೀವಿತದ ಹೆಮ್ಮೆಯ ಪ್ರದರ್ಶನವನ್ನು ನೋಡುವರಾಗಿದ್ದೇವೆ. ಜಲಪ್ರಳಯದ ಸಮಯದಲ್ಲಿ ನಾವು ಶರೀರದ ಪಾಪವನ್ನು ನೋಡುವರಾಗಿದ್ದೇವೆ. ಯಾಕಂದರೆ ಆ ಸಮಯದಲ್ಲಿ ಜನರು ಶರೀರದ ಪಾಪಗಳಿಗೆ ಒಳಗಾಗಿದ್ದರು. ಅವರು ಹಿಂಸೆಯಲ್ಲಿ ತಮ್ಮನ್ನು ಒಳಪಡಿಸಿಕೊಂಡಿದ್ದರು ಮತ್ತು ಅವರು ಯೋಚಿಸುತ್ತಿರುವುದೆಲ್ಲವೂ ಕೆಟ್ಟತನವೇ ಆಗಿತ್ತು. ಅಷ್ಟೇ ಅಲ್ಲದೆ ಅವರು ದೇವರ ಕಡೆಗಿನ ತಮ್ಮ ಅಗತ್ಯತೆಗೆ ಕುರುಡರಾಗಿದ್ದರು ಮತ್ತು ಆತನ ಹಕ್ಕು ಕೇಳಿಕೆಗೆ ಕಿವುಡರಾಗಿದ್ದರು. ತಮ್ಮ ದುಷ್ಟ ಕೃತ್ಯಗಳಲ್ಲಿ ಹಾಗೂ ಪಾಪಗಳಲ್ಲಿ ಸತ್ತು ಹೋಗಿದ್ದರು. ದೇವರು ಅವರಿಗೆ ನೋಹನ ಮೂಲಕ ಆಮಂತ್ರಣವನ್ನು ನೀಡಿದನು. ಆದರೆ ಅವರು ಆ ಆಮಂತ್ರಣವನ್ನು ತಳ್ಳಿಹಾಕಿ ತಮ್ಮ ಶರೀರದ ಪಾಪಗಳಲ್ಲಿಯೇ ಉಳಿದುಕೊಂಡರು. ಅದರ ನಂತರ
ಬಾಬೆಲ್ ಗೋಪುರದ ಬಳಿಯಲ್ಲಿ ನಾವು ಅವರ ಇಚ್ಛೆಯ ಅಥವಾ ಮನಸ್ಸಿನ ಪಾಪವನ್ನು ನೋಡುತ್ತೇವೆ. ಇದು ದೇವರ ವಿರುದ್ಧ ಅವರು ತೋರಿಸಿದ ದಂಗೆಯಲ್ಲಿ ಕಂಡುಬರುತ್ತದೆ. ಅದು ಬಾಬೆಲ್ ಗೋಪುರದ ಸ್ಥಿತಿಯಾಗಿತ್ತು. ಎಂಥ ದುಃಖಕರವಾದಂಥ ಸಂಗತಿಯಲ್ಲವೇ ಪ್ರಿಯರೇ? ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಗಂಭೀರವಾದಂಥ ಸಮಯದಲ್ಲಿ ನಾವು ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಏನೆಂದರೆ, ನಾವು ನಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ನಾವೇ ನಿರ್ಮಿಸಿರುವ ಬಾಬೆಲ್ ಗೋಪುರ ಇದೆಯೋ? ನಾವು ದೇವರ ವಿರುದ್ಧ ಬಂಡಾಯ ಅಥವಾ ದಂಗೆಯಲ್ಲಿ ಇದ್ದೇವೆಯೋ? ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ ಮತ್ತು ಪರಿಶೀಲಿಸಿಕೊಳ್ಳೋಣ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 27-31 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತೆರಹನ ವಂಶದವರ ಚರಿತ್ರೆ. ತೆರಹನು ಅಬ್ರಾಮ, ನಾಹೋರ, ಹಾರಾನರನ್ನು ಪಡೆದನು. ಹಾರಾನನು ಲೋಟನನ್ನು ಪಡೆದನು. ಹಾರಾನನು ತಾನು ಹುಟ್ಟಿದ ದೇಶದೊಳಗೆ ಕಲ್ದಿಯರ ಊರ್ ಎಂಬ ಪಟ್ಟಣದಲ್ಲಿ ತನ್ನ ತಂದೆಯಾದ ತೆರಹನ ಹತ್ತಿರವೇ ಸತ್ತನು. ಅಬ್ರಾಮನು ನಾಹೋರನು ಮದುವೆ ಮಾಡಿಕೊಂಡರು. ಅಬ್ರಾಮನ ಹೆಂಡತಿಯ ಹೆಸರು ಸಾರಯಳು. ನಾಹೋರನ ಹೆಂಡತಿಯ ಹೆಸರು ಮಿಲ್ಕಾ. ಈಕೆಯು ಹಾರಾನನ ಮಗಳು. ಹಾರಾನನು ಮಿಲ್ಕಳಿಗೂ ಇಸ್ಕಳಿಗೂ ತಂದೆ. ಸಾರಯಳು ಬಂಜೆಯಾಗಿದ್ದರಿಂದ ಆಕೆಗೆ ಮಕ್ಕಳಿರಲಿಲ್ಲ. ತೆರಹನು ತನ್ನ ಮಗನಾದ ಅಬ್ರಾಮನನ್ನು, ತನಗೆ ಮೊಮ್ಮಗನೂ ಹಾರಾನನಿಗೆ ಮಗನೂ ಆಗಿರುವ ಲೋಟನನ್ನು, ತನಗೆ ಸೊಸೆಯೂ ಅಬ್ರಾಮನಿಗೆ ಹೆಂಡತಿಯೂ ಆಗಿರುವ ಸಾರಯಳನ್ನು ಕರಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದಿಯರ ಊರ್ ಎಂಬ ಪಟ್ಟಣವನ್ನು ಬಿಟ್ಟನು. ಅವರು ಹಾರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸ ಮಾಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಓದಿದಂಥ ಈ ವಾಕ್ಯ ಭಾಗದ ಮೂಲಕ ನಾವು ಸ್ಪಷ್ಟವಾಗಿ ತೆರಹನ ವಂಶದವರ ಕುರಿತಾಗಿ ತಿಳಿದುಕೊಳ್ಳಬಹುದು. ಈ ವಾಕ್ಯ ಭಾಗದಲ್ಲಿ ಹಾರಾನ್ ಎಂಬ ಹೆಸರನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ಈ ಹಾರಾನ್ ಎಂಬ ಹೆಸರಿನ ಅರ್ಥ ತಡ, ವಿಳಂಬ ಅಥವಾ ಕಾಲಹರಣ ಎಂಬುದಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 32ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತೆರಹನು 205 ವರುಷದವನಾಗಿ ಖಾರಾನಿನಲ್ಲಿ ಸತ್ತನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ತೆರಹನ ಕುರಿತು ಸ್ವಲ್ಪ ಇತಿಹಾಸ ಮಾತ್ರ ಕೊಡಲ್ಪಟ್ಟಿರುತ್ತದೆ. ಇದರ ಅರ್ಥವು ನಾವು ತೆರಹನನ್ನು ಅನುಸರಿಸುವವರಾಗಿರದೆ ಅಬ್ರಹಾಮನನ್ನು ಅನುಸರಿಸುವವರಾಗಿರುತ್ತೇವೆ ಎಂಬುದಾಗಿ. ಅವನ ಕಥೆಯು ಮುಂದಿನ ಅಧ್ಯಾಯದಲ್ಲಿ ಆರಂಭವಾಗುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರ ವಾಕ್ಯದ ಈ ಸ್ಥಳದಿಂದ ಆದಿಕಾಂಡ ಪುಸ್ತಕವೂ ಅಷ್ಟೇ ಅಲ್ಲ, ಸತ್ಯವೇದವು ಪೂರ್ತಿಯಾಗಿ ಒಂದು ಹೊಸ ತಿರುವನ್ನು ತೆಗೆದುಕೊಳ್ಳುತ್ತದೆ. ಇಲ್ಲಿ ಆದಿಕಾಂಡ ಪುಸ್ತಕದ ಮೂಲಕ ಕೆಳಗೆ ಹೋಗುವ ಶ್ರೇಷ್ಠವಾದ ಮಹೋನ್ನತೆಯ ಕಣಿವೆ ಇರುತ್ತದೆ. ಆ ಕಣಿವೆಯ ಒಂದು ಪಕ್ಕದಲ್ಲಿ ಆದಿಕಾಂಡ ಪುಸ್ತಕದ ಮೊದಲಿನ 11 ಅಧ್ಯಾಯಗಳು ಇದ್ದರೆ, ಕಣಿವೆಯ ಮತ್ತೊಂದು ಪಕ್ಕದಲ್ಲಿ ಉಳಿದ 39 ಅಧ್ಯಾಯಗಳು ಇರುತ್ತವೆ. ನೋಡಿರಿ, ಈ ಮೊದಲಿನ 11 ಅಧ್ಯಾಯಗಳಲ್ಲಿ ನಾವು 2000 ವರ್ಷಗಳನ್ನು ತಿಳಿದುಕೊಂಡಿರುತ್ತೇವೆ ಮತ್ತು ಅದು ಸತ್ಯವೇದದ ಉಳಿದ ಭಾಗದಲ್ಲಿ ಒಳಗೊಂಡಿರುವ ಸಮಯದಷ್ಟು ಇರುತ್ತದೆ. ಆದಿಕಾಂಡ ಪುಸ್ತಕದಲ್ಲಿರುವ ವ್ಯತಿರಿಕ್ತವಾದ ಸಂಗತಿ ಏನೆಂದರೆ, ಮೊದಲಿನ 11 ಅಧ್ಯಾಯಗಳಲ್ಲಿ 2000 ವರ್ಷಗಳು ಒಳಗೊಂಡಿದ್ದರೆ, ಉಳಿದ 39 ಅಧ್ಯಾಯಗಳಲ್ಲಿ ಬರೀ 150 ವರುಷಗಳ ಸಂಗತಿ ಒಳಗೊಂಡಿರುತ್ತದೆ. ಆದಿಕಾಂಡ ಪುಸ್ತಕದ ಮೊದಲಿನ 11 ಅಧ್ಯಾಯಗಳಲ್ಲಿ ನಾವು ಸೃಷ್ಟಿ ಕಾರ್ಯ, ಮನುಷ್ಯನ ಬೀಳುವಿಕೆ, ಜಲಪ್ರಳಯ ಮತ್ತು ಬಾಬೆಲ್ ಗೋಪುರ ಎಂಬ 4 ಶ್ರೇಷ್ಠವಾದಂಥ ಘಟನೆಗಳನ್ನು ನೋಡಿದ್ದೇವೆ. ಈ 4 ಶ್ರೇಷ್ಠ ಘಟನೆಗಳು ದೀರ್ಘಾವಧಿಯ ವರ್ಷಗಳನ್ನು ತೆಗೆದುಕೊಂಡಿರುತ್ತವೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಆದಿಕಾಂಡ ಪುಸ್ತಕದ 11ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಬನ್ನಿರಿ, ಈಗ ನಾವು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಅಬ್ರಹಾಮನಿಗೆ ದೇವರ ಕರೆ ಮತ್ತು ವಾಗ್ದಾನ, ಅಬ್ರಹಾಮನ ಪ್ರತಿಕ್ರಿಯೆ ಹಾಗೂ ಅಬ್ರಹಾಮನ ನಂಬಿಕೆಯ ಜ್ಞಾಪಕ ದೋಷ ಎಂಬುದಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯವು ನಮ್ಮನ್ನು ಆದಿಕಾಂಡ ಪುಸ್ತಕದ ಮೂಲಕ ಹರಿದು ಹೋಗುವ ಮಹೋನ್ನತ ಕಣಿವೆಯ ಮತ್ತೊಂದು ಬದಿಗೆ ತರುವಂಥದ್ದಾಗಿದೆ. ಈಗ ಇಲ್ಲಿನ ವಾತಾವರಣವು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ ಮತ್ತು ನಮ್ಮ ಮುಂದಿನ ಚಲನೆಯು ನಡೆದುಕೊಂಡು ಹೋಗುವುದಾಗಿರುತ್ತದೆ. ಇನ್ನು ಮುಂದೆ ಪ್ರಾಮುಖ್ಯತೆಯು ಘಟನೆಗಳು, ಬೆರಗಾಗಿಸುವ ಘಟನೆಗಳಿಂದ ಕೂಡಿದ ವ್ಯಕ್ತಿತ್ವಗಳ ಕಡೆಗೆ ತಿರುಗುತ್ತದೆ.
ನಾವು ನೋಡಲಿರುವ ವ್ಯಕ್ತಿಗಳೆಲ್ಲರೂ ಶ್ರೇಷ್ಠವಾಗಿಲ್ಲದಿದ್ದರೂ ಪ್ರತಿಯೊಬ್ಬರೂ ಪ್ರಾಮುಖ್ಯವಾಗಿದ್ದರು. ಆದಿಕಾಂಡ ಪುಸ್ತಕದ ಈ ಉಳಿದ ಭಾಗದಲ್ಲಿ 4 ಜನರನ್ನು ನಾವು ನೋಡುತ್ತೇವೆ ಮತ್ತು ಸತ್ಯವೇದದ ಉಳಿದ ಪುಸ್ತಕಗಳಲ್ಲಿ ಉಳಿದವರನ್ನು ಕಾಣುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆದಾಮ ಮತ್ತು ಅಬ್ರಹಾಮನನ್ನು ಬಿಟ್ಟರೆ ದೇವರು ಮತ್ಯಾರಿಗೂ ಪ್ರತ್ಯಕ್ಷನಾಗಿರುವುದಿಲ್ಲ. ಈಗ 12ನೆಯ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ತೀವ್ರವಾದ ಬದಲಾವಣೆ ಇರುವುದನ್ನು ನಾವು ನೋಡುತ್ತೇವೆ. ಇಲ್ಲಿ 4 ವ್ಯಕ್ತಿಗಳನ್ನು ನಮ್ಮ ಮುಂದೆ ತರಲಿರುವರು. ನೋಡಿರಿ, ದೇವರು ಇನ್ನೆಂದಿಗೂ ಘಟನೆಗಳೊಂದಿಗೆ ವ್ಯವಹರಿಸಲಿರುವುದಿಲ್ಲ, ಆದರೆ ಮನುಷ್ಯನೊಂದಿಗೆ ವ್ಯವಹರಿಸಲಿರುವನು ಮತ್ತು ಆ ಮನುಷ್ಯನಿಂದ ಒಂದು ಜನಾಂಗವನ್ನು ಮತ್ತು ಒಂದು ರಾಷ್ಟ್ರವನ್ನು ಮಾಡಲಿರುವನು. ಪ್ರಿಯರೇ, ಮೊದಲನೆಯ ಭಾಗದಲ್ಲಿ ನಾವು ನಂಬಿಕೆಯ ಮನುಷ್ಯನಾಗಿರುವ ಅಬ್ರಹಾಮನನ್ನು ನೋಡಲಿದ್ದೇವೆ. ಆದಿಕಾಂಡ ಪುಸ್ತಕ 12ರಿಂದ 23 ಅಧ್ಯಾಯಗಳು. ನಂತರ ಪ್ರಿಯ ಮಗನಾಗಿರುವ ಈಸಾಕನನ್ನು ನೋಡುತ್ತೇವೆ. ಆದಿಕಾಂಡ ಪುಸ್ತಕ 24ರಿಂದ 26 ಅಧ್ಯಾಯಗಳು. ಅದರ ನಂತರ ಆಯ್ದುಕೊಳ್ಳಲ್ಪಟ್ಟ ಮತ್ತು ಶಿಕ್ಷಿಸಲ್ಪಟ್ಟ ಮಗನಾದ ಯಾಕೋಬನನ್ನು ನೋಡುತ್ತೇವೆ. ಆದಿಕಾಂಡ ಪುಸ್ತಕ 27ರಿಂದ 36 ಅಧ್ಯಾಯಗಳು. ಮತ್ತು ಅದರ ನಂತರ ಯೋಸೇಫನ ಸಂಕಷ್ಟ ಮತ್ತು ಮಹಿಮೆ ಎಂಬುದನ್ನು ನೋಡಲಿದ್ದೇವೆ. ಆದಿಕಾಂಡ ಪುಸ್ತಕ 37ರಿಂದ 50 ಅಧ್ಯಾಯಗಳು. ನೋಡಿರಿ, ದೇವರ ವಾಕ್ಯವನ್ನು ಹೆಚ್ಚಾಗಿ ತಿಳಿದುಕೊಳ್ಳಲು ಈ 4 ಮೂಲ ಪಿತೃಗಳು ಪ್ರಮುಖರಾಗಿರುವರು. ಈ 4 ವ್ಯಕ್ತಿಗಳ ಕಥೆಗಳನ್ನು ನಾವು ಆದಿಕಾಂಡ ಪುಸ್ತಕದ ಉಳಿದ ಭಾಗದಲ್ಲಿ ನೋಡಲಿದ್ದೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರು ಒಂದು ಸಂತತಿಯೊಂದಿಗೆ ಇನ್ನೆಂದಿಗೂ ವ್ಯವಹರಿಸಲಾರನು ಎಂಬುದನ್ನು ಪ್ರದರ್ಶಿಸಿರುವನು. ಮಾನವನ ಬೀಳುವಿಕೆಯ ನಂತರ ನಾವು ಕಾಯಿನನ ಪಾಪವನ್ನು ನೋಡಿಕೊಂಡಿದ್ದೇವೆ. ಪ್ರಿಯರೇ, ಅವನ ಪಾಪ ಏನಾಗಿತ್ತು? ಕಾಯಿನನು ತಾನು ದೇವರಿಗೆ ತಂದಿದ್ದ ಕಾಣಿಕೆಯ ವಿಷಯದಲ್ಲಿ ತನ್ನ ಅಂತರಾಳದಲ್ಲಿ ಹೆಮ್ಮೆಯುಳ್ಳವನಾಗಿದ್ದನು ಮತ್ತು ಈ ನಿಜಾಂಶದಿಂದಾಗಿ ಅವನು ಕೋಪಗೊಂಡಿದ್ದನು. ತನ್ನ ಕಾಣಿಕೆಯು ತಿರಸ್ಕರಿಸಲ್ಪಟ್ಟು ತನ್ನ ಸಹೋದರನಾದ ಹೇಬೇಲನ ಕಾಣಿಕೆಯು ಸ್ವೀಕರಿಸಲ್ಪಟ್ಟಾಗ ಆ ಸಂಗತಿಯು ಅವನ ತಮ್ಮನನ್ನು ಹಗೆ ಮಾಡುವಂತೆ ಮಾಡಿತು. ಅವನ ಹಗೆಯು ಅವನನ್ನು ಕೊಲೆ ಮಾಡುವುದಕ್ಕೆ ಮುನ್ನಡೆಸಿತು ಮತ್ತು ಹೆಮ್ಮೆಯು ಇವೆಲ್ಲವುಗಳಿಗೆ ಮೂಲವಾಯಿತು. ನೋಡಿರಿ ಪ್ರಿಯರೇ, ಇದೇ ಹೆಮ್ಮೆಯು ಸೈತಾನನ ಪಾಪವೂ ಆಗಿತ್ತು ಎಂಬುದನ್ನು ನೆನಪು ಮಾಡಲು ಬಯಸುತ್ತೇನೆ. ಹೌದು, ಹೆಮ್ಮೆ ಎನ್ನುವಂಥದ್ದು ಮನಸ್ಸಿನ ಅಥವಾ ಚಿತ್ತದ ಪಾಪವಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜಲಪ್ರಳಯದ ಸಮಯದಲ್ಲಿ ಪಾಪವು ಶರೀರದಾಶೆಯಾಗಿತ್ತು. ಮನುಷ್ಯನ ಕ್ರಿಯೆಗಳು ಮತ್ತು ಅವನ ಆಲೋಚನೆಗಳೆಲ್ಲವೂ ಶರೀರವನ್ನು ತೃಪ್ತಿಪಡಿಸುವುದೇ ಆಗಿತ್ತು. ಆ ಸಮಯದಲ್ಲಿ ದೇವರು ಮನುಷ್ಯನಿಗೆ ನ್ಯಾಯ ತೀರಿಸಲು ಜಲಪ್ರಳಯವನ್ನು ತರಬೇಕಾಯಿತು ಮತ್ತು ಆತನು ಹಾಗೆಯೇ ಮಾಡಿದನು. ಯಾಕಂದರೆ ನೋಹನೆಂಬ ಏಕೈಕ ವಿಶ್ವಾಸಿಯು ಅಲ್ಲಿದ್ದನು. ದೇವರು ಒಂದು ವೇಳೆ ಮತ್ತೊಂದು ಸಂತತಿಗಾಗಿ ಕಾದುಕೊಂಡಿದ್ದರೆ ಆತನು ಇಡೀ ಮನುಕುಲವನ್ನೇ ಕಳೆದುಕೊಂಡು ಬಿಡುತ್ತಿದ್ದನು. ದೇವರು ನಿಶ್ಚಯವಾಗಿಯೂ ಈ ಲೋಕದೊಂದಿಗೆ ತಾಳ್ಮೆಯಿಂದ ಇದ್ದನು. ಆತನು ಮೆತುಶೆಲಹನ ಇಡೀ ಜೀವಮಾನ ಕಾಲ, ಅಂದರೆ 969 ವರ್ಷಗಳವರೆಗೆ ಕಾದುಕೊಂಡಿದ್ದನು. ನೋಡಿರಿ, ಯಾವ ಮನುಷ್ಯನಿಗಾದರೂ ತನ್ನ ಮನಸ್ಸನ್ನು ಮಾರ್ಪಡಿಸಿಕೊಳ್ಳಲು ಇದು ಬಹು ದೀರ್ಘಕಾಲ ಎಂಬುದಾಗಿ ನಾವೆಲ್ಲರೂ ಒಪ್ಪಿಕೊಳ್ಳಬಹುದು. ಆದರೆ ಜನರು ದೇವರ ಕಡೆಗೆ ತಿರುಗಿಕೊಳ್ಳುವುದರ ಬದಲಾಗಿ ತಮ್ಮದೇ ಆದ ಚಿತ್ತವನ್ನು ನಿಶ್ಚಯಪೂರ್ವಕವಾಗಿ ಹೇಳುತ್ತಾ ಬಹಿರಂಗ ದಂಗೆಯಲ್ಲಿ ಕಂಡುಬಂದರು. ಜಲಪ್ರಳಯವನ್ನು ಹಿಂಬಾಲಿಸುತ್ತಾ ಬಾಬೆಲ್ ಗೋಪುರವು ದೇವರನ್ನು ಹುಡುಕುವವರು ಯಾರೂ ಇರಲಿಲ್ಲ ಎಂಬುದನ್ನು ಪ್ರಕಟಪಡಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಬಾಬೆಲ್ ಗೋಪುರದ ನಂತರ ದೇವರು ಮನುಕುಲದ ಸಂತತಿಯಿಂದ ಒಬ್ಬ ವ್ಯಕ್ತಿಯ ಕಡೆಗೆ ತಿರುಗುತ್ತಾನೆ. ಆ ವ್ಯಕ್ತಿಯಿಂದ ಒಂದು ಜನಾಂಗವನ್ನು ತರಲಿದ್ದಾನೆ ಮತ್ತು ಆ ಜನಾಂಗಕ್ಕೆ ತನ್ನ ಪ್ರಕಟಣೆಯನ್ನು ಕೊಡಲಿದ್ದಾನೆ. ಅಷ್ಟು ಮಾತ್ರವಲ್ಲ, ಆ ಜನಾಂಗದಿಂದಲೇ ಆತನು ವಿಮೋಚಕನನ್ನೂ ಸಹ ತರಲಿದ್ದಾನೆ. ನೋಡಿರಿ, ದೇವರು ಇದೊಂದೇ ಮಾರ್ಗದ ಮೂಲಕ ನಿರ್ವಹಿಸಬಹುದಾಗಿತ್ತು ಎಂಬುದು ಸಹಜವಾಗಿ ತಿಳಿದು ಬರ್ತದೆ. ಅಥವಾ ಇದನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಒಂದು ವೇಳೆ ಇತರ ಮಾರ್ಗಗಳಿದ್ದರೂ ಈ ಮಾರ್ಗವು ಅತ್ಯುತ್ತಮವಾದದ್ದಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಅತ್ಯುತ್ತಮವಾದ ಮಾರ್ಗ ಯಾವುದೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಹೌದು,
ಆತನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ. ಆತನೇ ನಮ್ಮ ರಕ್ಷಕನೂ ನಮ್ಮ ವಿಮೋಚಕನೂ ಆಗಿದ್ದಾನೆ. ಆತನೇ ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಆತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಇಂದೇ ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಪಾಪಕ್ಷಮಾಪಣೆ, ರಕ್ಷಣಾ ಭಾಗ್ಯ ಹಾಗೂ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳೋಣ. ಹಾಗಾಗುವಂತೆ ತಂದೆಯಾದ ದೇವರು ನಿಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರೀತಿಯ ದೇವಮಕ್ಕಳೇ, ಆತನ ಕೃಪೆಯು ದೊಡ್ಡದು. ನಮ್ಮಂತಹ ಪಾಪಿಗಳನ್ನು ಪ್ರೀತಿಸಿ ಆತನು ತನ್ನ ಬಳಿಗೆ ನಾವು ಹಿಂದಿರುಗಿ ಬರುವಂತೆ ಮಾರ್ಗವನ್ನು ಏರ್ಪಡಿಸಿದ್ದಾನೆ. ಸರ್ವಸ್ತುತಿಯನ್ನು ಹೊಂದಲು ಆತನೊಬ್ಬನೇ ಯೋಗ್ಯನಾಗಿದ್ದಾನೆ. ಇದುವರೆಗೆ ನಾವು ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಆದಿಕಾಂಡ 11ನೇ ಅಧ್ಯಾಯ 4ರಿಂದ ಅಧ್ಯಾಯ ಪೂರ್ತಿ ಹಾಗೂ 12ನೇ ಅಧ್ಯಾಯದ ಪೀಠಿಕೆ ಈ ವಿಷಯಗಳನ್ನು ಕಲಿತುಕೊಂಡಿದ್ದೇವೆ. ಬಾಬೆಲ್ ಗೋಪುರದ ಅಂತ್ಯಸ್ಥಿತಿ, ಶೇಮನಿಂದ ಅಬ್ರಾಮನವರೆಗೆ ವಂಶಾವಳಿ, ತೆರಹ, ಅವನ ಮಕ್ಕಳಾದ ಅಬ್ರಾಮ್, ಹಾರಾನ್, ನಾಹೋರ್ ಇವರ ಪರಿಚಯ ಮುಂತಾದ ವಿಷಯಗಳನ್ನು ನೋಡಿಕೊಂಡೆವು. ನೀವು ಆಗಾಗ್ಗೆ ಈ ಕಾರ್ಯಕ್ರಮದಲ್ಲಿ ಕಲಿಯುತ್ತಿರುವ ವಾಕ್ಯವನ್ನು ಪುನರಾವರ್ತಿಸಿಕೊಳ್ಳುತ್ತಿದ್ದೀರೆಂದು ನಾನು ನಂಬುತ್ತೇನೆ. ಹೀಗೆ ನೀವು ಪುನಃ ಓದಿಕೊಳ್ಳುವುದರಿಂದ ನಿಮಗೆ ಹೆಚ್ಚು ವಾಕ್ಯಜ್ಞಾನ ಉಂಟಾಗುತ್ತದೆ. ಸಜೀವ ವಾಕ್ಯವು ನಿಮ್ಮ ಹೃದಯದಲ್ಲಿ ಇರುವಾಗ ಆ ವಾಕ್ಯವು ನಿಮ್ಮನ್ನು ದೇವರಿಗೆ ವಿರೋಧವಾಗಿ ಪಾಪ ಮಾಡದಂತೆ ನಿಮ್ಮನ್ನು ಎಚ್ಚರಿಸುತ್ತದೆ. ಕೀರ್ತನಕಾರನು 119:11 ಇದೇ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾನೆ: ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಬನ್ನಿ, ಆತನ ನುಡಿಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಆತನಿಗೆ ವಿರೋಧವಾಗಿ ಪಾಪ ಮಾಡದೆ ಸೌಭಾಗ್ಯಭರಿತ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ಸರ್ವಶಕ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ.